ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಬೆಚ್ಚನೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞನ ವಚನಗಳು ಅಂದರೆ ಅಷ್ಟು ಅರ್ಥಗರ್ಭಿತ ಸಾರ್ವಕಾಲಿಕ ವಚನಗಳು ಅವೆಲ್ಲ. 1997ನಲ್ಲಿ ಹಂಸಲೇಖ ಅವರು ಆ ವಚನದ ಕಡೆ ಮುಖ ಮಾಡ್ತಾರೆ. ಯಾಕೆ? ಕಲಾವಿದ ಸಿನಿಮಾಕ್ಕೆ ಹಾಡು ಬರೆಯೋಕ್ಕೆ. ನಾನು ಈ ಹಿಂದೆ ಕಲಾವಿದ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಏನಂದರೆ ಅಲ್ಲಿ ಕಾಲೇಜ್ ಸಿನಿಮಾ ಕಲಾವಿದ ಆಗಿದ್ದು, ಕಾಲೇಜು ಅಂದರೆ ಡಿಸ್ಕಂಟಿನ್ಯೂ ಆಗಿ ಕಲಾವಿದ ಕಂಟಿನ್ಯೂ ಆಗಿದ್ದು, ಅಲ್ಲಿರೋ ಹಾಡುಗಳನ್ನೆಲ್ಲ ಹಾಕಿದ್ವಿ ಹೇಳಿದ್ದೀನಿ ನಿಮಗೆ. ಮಿಕ್ಕಿದ ಹಾಡುಗಳ ಬಗ್ಗೆ ಮುಂದೊಂದು ದಿನ ಹೇಳ್ತೀನಿ, ಆದರೆ ಒಳ್ಳೊಳ್ಳೆ ಮಾಹಿತಿಗಳಿದೆ. ಆದರೆ ಈ ಒಂದು ಹಾಡಿನ ಬಗ್ಗೆ ಮಾತಾಡಬೇಕು. ಸರ್ವಜ್ಞನ ವಚನ ಬಳಸ್ಕೊಂಡು ಹಂಸಲೇಖರು ಮಾಡೋ ಪಲ್ಲವಿ ಒಂದು ಬೆಚ್ಚನೆ ಗೂಡಿರಲು ಅದ್ಭುತವಾಗಿ ಮಾಡಿಬಿಟ್ರು. ಅದನ್ನ ಮನೋ ಸಖತ್ತಾಗಿ ಆಡಿದ್ದಾರೆ. 2 ಹಾಡು ಮಾಡಿದ್ರು. ಒಂದು ಅಂಧಗಾರ ಅಳಿಮಯ, ಸೇಮ್ ಟ್ಯೂನ್. ಒಂದರಲ್ಲಿ ಪಲ್ಲವಿ ಚೇಂಜ್ ಅಷ್ಟೇ, ಮಿಕ್ಕಿದೆಲ್ಲ ಚರಣ ಎಲ್ಲ ಒಂದೇ. 2 ಹಾಡಲ್ಲೂ ಒಂದೇ. ಒಂದು ಬೆಚ್ಚನೆ ಗೂಡಿರಲು, ವೆಚ್ಚಕ್ಕೆಷ್ಟು ಹುನ್ನಿರಲು, ಇಚ್ಛೆ ಅರಿವ ಸತಿ ಇರಲು, ಮೆಚ್ಚಿದ ಕಲೆ ಒಲಿದಿರಲು, ಈ ಪದನ ಸೇರಿಸಿದರು. ಸ್ವರ್ಗಲೋಕದ ಚಿಂತೆ ಯಾಕೇಳಯ್ಯ, ಪ್ರೇಮಲೋಕ ಒಂದೇನೆ ಸಾಕೇಳಯ್ಯ. ಇಲ್ಲಿ ಪ್ರೇಮಲೋಕ ರವಿ ಸರ್ದ ಸಿನಿಮಾ ಅಲ್ವಾ, ಅಂದ್ರೆ ರವಿ ಸರ್ ಮ್ಯಾನರಿಸಮ್ ಪ್ರೇಮಲೋಕ ಅಲ್ವಾ, ಅದನ್ನ ಹಾಕಿದ್ರು. ಆ ಕತೆಗೂ ಅನುಗುಣ ಆಗಿರ್ಬೇಕು ಕಲಾವಿದ ಸಿನಿಮಾಗೆ. ಅಲ್ಲಿ ಸರ್ವಜ್ಞನ ವಚನ ಬಂದು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ವಚನ ಥಿಂಕ್ ಮಾಡಿ ಇಲ್ಲಿ ಕಮರ್ಷಿಯಲ್ ಆಗಿ ಹಾಡು ಕಟ್ಟಿತ್ತು. ಸೂಪರ್. ಪಲ್ಲವಿ ಸೇಮ್ ಹಾಕಿ ಅಲ್ಲಿ ಒಂದು 2 ಸಾಲನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಮೆಚ್ಚಿದ ಕಲೆ ಒಲಿದಿರಲು, ನನಗೆ ಎಷ್ಟು ಇಷ್ಟಪಟ್ಟ ಕಲೆ ಇದು, ಕಲಾವಿದನ ಕಲೆ, ಚಿತ್ರ ಬಿಡಿಸೋದು, ಅದು ನನಗೆ ಒಲಿದಿದೆ, ಸಾಕದೆ. ಸ್ವರ್ಗಲೋಕ ಯಾಕೆ, ಪ್ರೇಮಲೋಕ ಉಂಟಲ್ಲ ಅಂತ ಹೇಳೋದನ್ನ ಆ ರೀತಿ ಬರೆದಿದ್ದಾರೆ. ಚರಣದಲ್ಲಂತೂ ಎಕ್ಸ್ಟ್ರಾಡಿನರಿ. ಯಾವಾಗಲೂ ತಿಳ್ಕೊಳ್ಳಿ, ಚರಣದಲ್ಲಿ ಸೇಮ್ ಪದಗಳು ಮತ್ತೆ ಮತ್ತೆ ರಿಪೀಟ್ ಆದರೆ ಬೋರ್ ಆಗುತ್ತೆ ಕೇಳೋರಿಗೆ, ಶ್ರೋತೃಗಳಿಗೆ. ಅಂದ್ರೆ ಪಲ್ಲವಿ ಸೇಮ್ ಬಂದರೂ ಬೋರ್ ಆಗಲ್ಲ, ರಿಪೀಟ್ ಆಗುತ್ತೆ ಪಲ್ಲವಿ, ಬಟ್ ಬೋರ್ ಆಗಲ್ಲ. ಆದರೆ ಚರಣದಲ್ಲಿ ಸೇಮ್ ಸಾಲುಗಳು ಬರಬಾರ್ದು, ಪದಗಳು ಬರಬಾರ್ದು, ಸಾಲುಗಳಲ್ಲ, ಸಾರಿ, ಪದಗಳು ಬರಬಾರ್ದು. ಇಲ್ಲಿ ಪದಗಳು ಸೇಮ್ ರಿಪೀಟ್ ಆಗಿದೆ, ಆದರೂ ಬೋರ್ ಆಗಲ್ಲ. ಸುಂದರ ಮತ್ತು ನೀವಿರಲು 2 ಪದ ಒಂದೇ, 4 ಸಾಲಲ್ಲಿ, ಮಧ್ಯದ ಪದ ಚೇಂಜು. ಸುಂದರ ಈ ಲೋಕ ನೀವಿರಲು, ಸುಂದರ ಈ ಹಾಡು ನೀವಿರಲು, ಸುಂದರ ಈ ಪ್ರೀತಿ ನೀವಿರಲು, ಸುಂದರ ಈ ಕನಸು ನೀವಿರಲು. ನೋಡಿ, ಅಲ್ಲಿ ಸುಂದರ ಮತ್ತು ನೀವಿರಲು ಒಂದೇ ರಿಪೀಟ್ ಆಗ್ತಿರುತ್ತೆ, ಮಧ್ಯದು ಮಾತ್ರ ಚೇಂಜು. ಈ ಲೋಕ, ಈ ಪ್ರೀತಿ, ಈ ಕನಸು, ಈ ಹಾಡು, ಈ ರೀತಿ ಮಾಡಿದ್ದಾರೆ. ಬೋರ್ ಆಗಲ್ಲ, ಕೇಳಕ್ ಖುಷಿ ಆಗುತ್ತೆ, ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಮನಸ್ಸೇ ಮನೆಯಮ್ಮ, ಮನಸ್ಸಂತೆ ಮಾತಮ್ಮ, ನಿಮ್ಮಿ ಮನಸ್ಸಲ್ಲಿ ನಾನು ಇರಲೇ ಕೇಳಮ್ಮ. ನಿಮ್ಮ ಈ ಅಂತ ಹೇಳೋದನ್ನ ನಿಮ್ಮಿ ಮನಸ್ಸಲ್ಲಿ ಅಂತ ಬರೆದಿದ್ದಾರೆ ನೋಡಿ. ಅದು ಮೀಟ್ರಿಗೆ ಕೂರಿಸೋದು, ಇದೆಲ್ಲ ಚಾಕಚಕ್ಯತೆ ಅಂತ ಹೇಳ್ಬೇಕು. 2ನೇ ಚರಣ ಅಂತೂ ಆ ಪ್ರಕೃತಿನ ವರ್ಣಿಸಿದ್ದಾರೆ. ಒಬ್ಬ ಕವಿ ಹೇಗೆ ವರ್ಣಿಸ್ಬೋದು, ಅದ್ಭುತವಾಗಿ ವರ್ಣಿಸಿದ್ದಾರೆ. ಆ ನಾಯಕ ಸಿನಿಮಾದಲ್ಲಿ ಆ ಪ್ರಕೃತಿ ನೋಡ್ಕೊಂಡು ವರ್ಣಿಸೋದು. ಯಾರಿಹರೋ ನಗುವ ಹೂಗಳಲ್ಲಿ, ಯಾಕಿಹುದೋ ಮೌನ ಬೆಟ್ಟದಲ್ಲಿ, ಏನಿದರ ಹಾಡು ಹಕ್ಕಿಯಲ್ಲಿ, ಹೇಗಿದೆ ಈ ಸೊಗಸು ಸೃಷ್ಟಿಯಲ್ಲಿ. 4 ಸಾಲು ಎಂತ ಚೆನ್ನಾಗಿದೆ ರೀ. ಯಾರಿಹರೋ ನಗುವ ಹೂಗಳಲ್ಲಿ, ಆ ನಗುವ ಹೂಗಳಲ್ಲಿ ಯಾರಿದ್ದಾರೆ, ಚೆಲುವು ಮಾತ್ರ ಇದೆ. ಯಾಕಿಹುದೋ ಮೌನ ಬೆಟ್ಟದಲ್ಲಿ, ದೂರದ ಬೆಟ್ಟ ನೋಡಿದ್ರೆ ಮೌನವಾಗಿ ಕಾಣುತ್ತೆ. ಏನದರ ಹಾಡು ಹಕ್ಕಿಯಲ್ಲಿ, ಆ ಹಕ್ಕಿಯ ಚಿಲಿಪಿಲಿ, ಅದು ನಮ್ಗೆ ಗೊತ್ತಾಗಲ್ಲ ಏನು ಅಂತ, ಬಟ್ ಅದು ಸುಂದರವಾಗಿ ಕೇಳಿಸ್ತಿರುತ್ತೆ. ಹೇಗಿದೆ ಈ ಸೊಗಸು ಸೃಷ್ಟಿಯಲ್ಲಿ, ಓವರಾಲ್ ಈ ಭೂಮಂಡಲದಲ್ಲಿ ಈ ಸೃಷ್ಟಿಲಿ ಸೊಗಸು ಹೇಗಿದೆ, ಸೊಬಗು ಹೇಗಿದೆ ಅಂತ ಹೇಳೋದನ್ನ ಬ್ಯೂಟಿಫುಲ್ ಆಗಿ ಬರೆದ್ರು ಹಂಸಲೇಖ ಅವರು. ಆ ಸರ್ವಜ್ಞನ ವಚನ ತಗೊಂಡ್ರು ಕೂಡ ಆ ಪಲ್ಲವಿಗೆ ಚರಣದಲ್ಲಿ ಮೋಸ ಮಾಡಿಲ್ಲ, ಅದ್ಭುತವಾಗಿ ಬರೆದ್ಬಿಟ್ರು, ಅದ್ಭುತವಾಗಿ ಹಾಡು ಕಟ್ಬಿಟ್ರು. ಅದನ್ನ ಮನೋ ಎಷ್ಟು ಚೆನ್ನಾಗಿ ಹಾಡಿದಾರೆ ರೀ. ಒಳ್ಳೆ ಹಾಡಿದು, ತುಂಬಾ ನೇಚರ್ಗೆ ಹತ್ರವಾಗುವಂಥ ಹಾಡು. ನಾನು ಈ ಹಾಡನ್ನ ತುಂಬಾ ಸಲ ಕೇಳ್ತಿರ್ತೀನಿ. ಮುಂದೆ ಬರೆದಿದ್ದಾರೆ, ಏನೋ ಹೇಳಬೇಕು ಕಾಣೆ ಜಾಣೆ, ಸೃಷ್ಟಿ ಬೆನ್ನಲ್ಲಿ ಅದು ಯಾರೋ ಇಹರಿಲ್ಲಿ, ನನ್ನ ನಿನ್ನಲ್ಲಿ ಅದು ಏನೋ ಇದೆ ಇಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಪ್ರೀತಿನೇ, ಇನ್ನೇನಿದೆ, ಪ್ರೀತಿ ಇದೆ, ಒಂದು ಬಾಂಧವ್ಯ ಇದೆ, ಅದನ್ನ ಹೇಳೋ ರೀತಿ, ವರ್ಣಿಸೋ ರೀತಿ. ಇದು ಕಲಾವಿದ ಸಿನಿಮಾದಲ್ಲಿ ಮಾಡಿದಂಥ ಅದ್ಭುತ ಗೀತೆ. ಅರ್ಧ ಗಂಟೆ ಬರೆಯೋದಂತೆ ಇದು. ಇದು ನಾನು ಕೇಳಿದ್ದೆ, ಹಂಸಲೇಖ ಅವ್ರು ಹೇಳಿದ್ರು. ಅರ್ಧ ಗಂಟೆಗೆ ಬರೆದೆ, ಸರ್ವಜ್ಞನ ವಚನ ಕಡೆ ಮುಖ ಮಾಡಿದೆ, ಪಲ್ಲವಿ ತೆಗೆದು ಹಾಕಿದೆ, ಮಿಕ್ಕಿದೆಲ್ಲ ನಾನು ಥಿಂಕ್ ಮಾಡಿ ಅಲ್ಲೇ ಬರೆದೆ ಅಂತ. ಎಕ್ಸ್ಟ್ರಾಡಿನರಿ ಲಿರಿಕ್ಸ್. ಈ ಒಂದು ಹಾಡಿನ ಬಗ್ಗೆ ಮಾತಾಡಬೇಕಿತ್ತು. ಇನ್ನೊಂದು ವಿಷಯ ಹೇಳ್ಬೇಕು ಇದರಲ್ಲಿ. ಇನಿಯಾ ಇನಿಯಾ ಅಂತ ಒಂದು ಹಾಡಿದೆ, ಅದು ಒಳ್ಳೆ ಹಾಡೋದು. ಅದರಲ್ಲಿ ರವಿಚಂದ್ರನ್ ಮಾಡಿದಂಥ ಮೇಕಿಂಗ್ ಇದೆಯಲ್ಲ, ಹ್ಯಾಟ್ಸ್ ಆಫ್, ರಿಯಲಿ ಗ್ರೇಟ್. ಅದನ್ನ ವಿಷ್ಣು ಸರ್ ಹೊಗಳಿದ್ರಂತೆ ಅವಾಗ. ಇದು ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಈ ಮಾಹಿತಿ, ಇದು ಡಾಕ್ಯುಮೆಂಟ್ ಎಲ್ಲೂ ಇಲ್ಲ. ವಿಷ್ಣುವರ್ಧನ್ ಸರು ಈ ಹಾಡನ್ನ ನೋಡಿ ತುಂಬ ಹೊಗಳಿದ್ರು. ಯಾಕೆಂದರೆ ಲೇಸರ್ ಲೈಟ್ ಅದು ಕ್ರಿಯೇಟ್ ಮಾಡಿದ್ದಾರೆ, ರವಿ ಸರ್ ಮಾಡಿದ್ದಾರೆ, ಅದನ್ನ ಬಳಸ್ಕೊಂಡು ಮಾಡಿದ್ದಾರೆ. ಮರ್ಕ್ಯೂರಿ ಲೇಸರ್ ಲೈಟೆಲ್ಲ ಬಿಟ್ಟು ಮಾಡಿದ್ದಾರೆ. ಆ ಒಂದು ಬೈಕ್ ಟೈರ್ನಲ್ಲಿ, ಆಮೇಲೆ ಆ ಹೀರೋಯಿನ್ ಮುಖದಲ್ಲಿ ಒಂದು ಲವ್ ಮಾರ್ಕರು ಇರುವಂಥ ಒಂದು ಆ ಸೆಟ್ಟಲ್ಲಿ ಎಲ್ಲ ಹೋಗ್ತಿರುತ್ತೆ. ಐ ಲವ್ ಫಾರ್ ಯು, ಐ ಡೈ ಫಾರ್ ಯು ಅಂತೆಲ್ಲ ಬರ್ತಿರುತ್ತೆ, ಐ ಲವ್ ಯು, ಅದು ಹಿಂಗೆ ಮೂವ್ ಆಗ್ತಿರುತ್ತೆ. ಅದೆಲ್ಲ ಸಖತ್ತಾಗಿ ಮಾಡಿದ್ದಾರೆ ರವಿ ಸರ್. ಡಿಜಿಟಲ್ ಆವಾಗ 97ನಲ್ಲಿ ಎಲ್ಲಿತ್ತು, ಎಲ್ಲ ಇವ್ರು ಏನು ಥಿಂಕ್ ಮಾಡ್ತಾರೋ ಅದನ್ನೆಲ್ಲ ಸಂಗಡಿಗರು, ಅವರ ಒಂದು ಟೆಕ್ನಿಷಿಯನ್ ಸೇರ್ಕೊಂಡು ಮಾಡಿದಂಥದ್ದು. ಅಷ್ಟು ಕನಸುಗಾರ ಆತ, ಸಖತ ಮಾಡಿದರು. ನಮ್ಮೊಡದಿರುವಂಥ ಅದ್ಭುತ ಟೆಕ್ನಿಷಿಯನ್ ಅಂತ ಹೊಗಳಿದ್ರು ವಿಷ್ಣು ಸರ್ ರವಿಚಂದ್ರನ್ ಅವ್ರನ್ನ ಈ ಹಾಡು ನೋಡಿ. ಹಾಗಾಗಿ ಇದೊಂದು ಹೇಳ್ಬೇಕಿತ್ತು ಮಾಹಿತಿ ನಿಮಗೆ. ಮುಂದಕ್ಕೆ ಇನ್ನಷ್ಟು ಮಾಹಿತಿಗಳು ತಗೊಂಡು ಬರ್ತೀನಿ. ಕಲಾವಿದ ಸಿನಿಮಾದ ಹಾಡುಗಳ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅಷ್ಟೊಷ್ಟು ಹಾಡುಗಳಿದೆ. ರೀ ರೆಕಾರ್ಡಿಂಗ್ ಕೂಡ ಸಖತ್ತಾಗಿದೆ. ಈಗ ಒಂದು ಬೆಚ್ಚನೆ ಗೂಡಿರಲು ಹಾಡು ಹಾಗೂ ಇನಿಯಾ ಇನಿಯಾ ಹಾಡು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.